ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहम्। ಪಿತಾಶ್ರೀ, ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ನೀವು ದಯಮಾಡಿ ಜಗತ್ಪಿತ ನಾರಾಯಣನ ಬಗ್ಗೆ ಹೀಗೆ ಅಪಶಬ್ದಗಳನ್ನು ನುಡಿಯಬೇಡಿ. ಜಗತ್ಪಿತನ ಅವಮಾನದಿಂದ ನಿನಗೆ ನೋವಾಗುತ್ತಿದೆಯೇ? ಆದರೆ ಈ ನಿನ್ನ ಜನ್ಮದಾತನಿಗೆ ನೀನು ಸದಾ ಅವಮಾನಿಸುತ್ತಿರುವೆಯಲ್ಲ, ಅದರ ಕುರಿತು ನಿನಗೆ ಪಶ್ಚಾತ್ತಾಪವಿಲ್ಲವೇ? ಆ ವಿಷ್ಣುವೇ ನಿನ್ನ ಪಾಲಿಗೆ ಸರ್ವಸ್ವನೇ. ನಾನು ಕೂಡ ಅಷ್ಟೇ ಗೌರವಿಸುತ್ತೇನೆ. ಯಾರಿಗೆ ಬೇಕು ಆ ಮಾಯಾವಿಯ ಬೆಲೆ ಇಲ್ಲದ ಪ್ರೀತಿ? ನೀನು ಆ ವಿಷ್ಣುವಿನ ಅವನನ್ನ ಬಹುಶಃ ನೀನು ಕರೆದ ಕೂಡಲೇ ಆ ಹೇಳಿ ನನ್ನೆದುರಿಗೆ ಬರಬಹುದು ಎಂದು ನಿರ್ಣಯವಾಗಿ ಬಿಡಲಿ. ನಮ್ಮಿಬ್ಬರ ನಡುವೆ ನರಿ ಯಾರು, ಹಾಗೆ ಸಿಂಹ ಯಾರೆಂದು ಯಾರು ಉಪಸ್ಥಿತರಿರುವುದಿಲ್ಲವೋ ಅವರನ್ನ ಮಾತ್ರ ಕರೆಯೋದಲ್ಲವೇ? ನೀವು ಯಾರನ್ನ ಕರೆಯುತ್ತಿದ್ದೀರೋ ಅವರು ಸರ್ವೋಪರಿಯಾದವರು, ಸರ್ವತ್ರರು, ಸರ್ವವ್ಯಾಪಿಯವರು. ಅವರು ಇಲ್ಲಿರುವ ಈ ಸಭೆಯಲ್ಲಿ ಪ್ರತಿಯೊಂದು ಜೀವಿ, ಪ್ರಾಣಿ ಅಷ್ಟೇ ಅಲ್ಲದೆ ನಿರ್ಜೀವ ವಸ್ತುಗಳಲ್ಲಿ ಉಪಸ್ಥಿತರಿದ್ದಾರೆ. ಬಚ್ಚು ಬಾಯಿ ಮಠಾಂತ, ಮೂರ್ಖರ ಹಾಗೆ ಬಾಯಿಗೆ ಬಂದದ್ದನ್ನ ಹೇಳುತ್ತಿರುವೆ. ತೋರಿಸು, ಎಲ್ಲಿದ್ದಾನೆ ಅವನು? ನನಗಂತೂ ಅವನು ಎಲ್ಲೂ ಕಾಣುತ್ತಿಲ್ಲವಲ್ಲ. ಪ್ರಹ್ಲಾದ, ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು. ಹಾಗಾದರೆ ಪ್ರಾರ್ಥನೆ ಮಾಡು ಪ್ರಹ್ಲಾದ, ನಿನ್ನ ನುಡಿ ಸತ್ಯವಾಗಲಿ. ಒಂದೊಮ್ಮೆ ಅವನು ಈ ಕಂಬದಲ್ಲಿ ಇಲ್ಲವಾದರೆ ಇಂದು ಈ ಹಿರಣ್ಯ ಕಶ್ಯಪ ಈ ತುಂಬಿದ ಸಭೆಯಲ್ಲಿ ಎಲ್ಲರ ಎದುರಿಗೆ ನಿನ್ನ ಶಿರವನ್ನು ಕತ್ತರಿಸಿ ದೇಹದಿಂದ ಬೇರ್ಪಡಿಸುತ್ತೇನೆ. ನಾನು ನಿನ್ನ ವಿಷ್ಣುವಿಗೆ ಸವಾಲೊಡ್ಡುತ್ತಿದ್ದೇನೆ. ನನ್ನಿಂದ ಇಂದು ನಿನ್ನನ್ನು ಕಾಪಾಡಲು ಸಾಧ್ಯವಾದರೆ ಕಾಪಾಡಲಿ. ನೋಡಿಯೇ ಬಿಡೋಣ ವಿಷ್ಣು ತನ್ನ ಭಕ್ತನಿಗಾಗಿ ಏನು ಮಾಡುತ್ತಾನೆ ಎಂದು.
ನಿನ್ನ ಸಮಯ ಮುಗಿಯಿತು.